ತುಲಾರಾಶಿಗೆ ಯೋಗ ಒಂದು ಕಡೆ, ಆದರೆ 50-50% ಇರುತ್ತೆ. ಈ ಹಬ್ಬದ ವಾತಾವರಣ ಏನಿರುತ್ತೆ, ಸ್ವಲ್ಪ ಅರ್ಧ ದುಃಖ ಅರ್ಧ ಸಂತೋಷ ಹೀಗಿರ್ತೀರಾ ತುಲಾರಾಶಿಯವರು. ಯಾಕಂದರೆ ನೋಡಿ, ನಿಮಗೆ 5ನೇ ಮನೆಯಲ್ಲಿ ರಾಹು, 6ರಲ್ಲಿ ಶನಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ದೇಹದಲ್ಲಿ ಆಲಸ್ಯ ಉಂಟಾಗುತ್ತೆ. ಮತ್ತು 9ನೇ ಮನೆಯಲ್ಲಿ ಗುರು ಇರೋದ್ರಿಂದ ಗುರು ಹಿರಿಯರ ಆಶೀರ್ವಾದ ಅತಿ ಹೆಚ್ಚು ಬೇಕಾಗುತ್ತೆ ನಿಮಗೆ ತುಲಾರಾಶಿಯವರಿಗೆ. 10ರಲ್ಲಿ ಮತ್ತು ಬುಧ ಮತ್ತು ಶುಕ್ರ 9ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಹಣವನ್ನು ನಿಮ್ಮ ಒಂದು ಮಡಿಲಿಗೆ ಸೇರೋ ಅಂಥ ಒಂದು ತಿಂಗಳಾಗಿರುತ್ತೆ. ಅದರಿಂದ ನೀವು ತುಲಾರಾಶಿಯವರು ಏನಪ್ಪ ಅಂದರೆ, ಕುಜ ಒಬ್ಬ ಕೆಟ್ಟಿರ್ತಾನೆ ನಿಮಗೆ. ಯಾಕಂದರೆ 2ನೇವನಾಗಿ ಅವನು 12ನೇ ಮನೆಗೆ ಬಂದುಬಿಟ್ಟಿರ್ತಾನೆ. 2ನೇವನಾಗಿ ಹಾಗೆ ಅವನು 12ನೇ ಮನೆಗೆ ಬಂದಿರೋದು ಎಲ್ಲೋ ಒಂದು ಕಡೆ, 7ನೇವನಾಗಿ ನಿಮ್ಗೆ 12ನೇ ಮನೆಗೆ ಬಂದಿರೋದು ಎಲ್ಲೋ ಒಂದು ಕಡೆ ನಿಮ್ಮ ಜಾಗವನ್ನು ಮಾರ್ಕೊಳ್ತೀರಾ ಅಂತ ಹೇಳುತ್ತೆ. ನಿಮ್ಮ ಕಷ್ಟಕ್ಕಾಗಲಿ ಅಥವಾ ನಿಮ್ಮ ನಷ್ಟಕ್ಕಾಗಲಿ ಎಲ್ಲೋ ಒಂದು ಕಡೆ ನಿಮ್ಮ ಯಾವುದಾದ್ರೂ ಒಂದು ಪ್ರಾಪರ್ಟಿ ಲಾಸ್ಟ್ ಮಾಡ್ಕೊಳ್ತೀರಾ ಅಂತ ಹೇಳುತ್ತೆ. ಹಾಗೆ ಅದರಿಂದ ನೀವು ಹೊರಗಡೆ ಬರಬೇಕು ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ನೀವು ಇದಕ್ಕೋಸ್ಕರ ನೀವು ಕುಜನಿಗೆ ಸಂಬಂಧಪಟ್ಟಂತಹ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಒಂದು ಸ್ಟೋನ್ ಆಗಿರ್ಬೋದು, ಖಂಡಿತವಾಗ್ಲೂ ನೀವು ಅದನ್ನು ಪರ್ಚೇಸ್ ಮಾಡಿ ಹಾಕ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಅಥವಾ ನೀವು ಶುಕ್ರನಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನ್ ಕೂಡ ನಿಮ್ಮ ಮನೇಲಿ ಇಟ್ಕೊಂಡ್ರೆ ಈ ಒಂದು ಜಾಗವನ್ನು ನೀವು ಉಳಿಸ್ಕೊಳ್ತೀರಾ ಅಂತ ಹೇಳ್ತೀನಿ. ಯಾಕಂದರೆ ಈ ಇಕ್ಕಟ್ಟಿನ ಪರಿಸ್ಥಿತಿಲಿ ತುಲಾರಾಶಿಯವ್ರಿಗೆ ಹೇಳಿದೆ, 50-50% ನಿಮ್ಮ ಒಂದು ಏನು ಈ ತಿಂಗಳು ಇರುತ್ತೆ 50-50 ಇರ್ತೀರ. ಆ 50-50 ನೀವು 100% ಮಾಡ್ಕೋಬೇಕು ಅಂದರೆ ಶುಕ್ರನ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಸ್ಟೋನ್ ಆಗಿರ್ಬೋದು, ನೀವು ವೇರ್ ಮಾಡಿದ್ದೇ ಆಗಿದ್ದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ ನೀವು ಈ ಪ್ರಾಬ್ಲಮಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತೀನಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಅಷ್ಟಮದಲ್ಲಿ ಗುರು ಇರೋದ್ರಿಂದ ಎಲ್ಲೋ ಒಂದು ಕಡೆ ಮನಸ್ಥಿತಿ ಚೆನ್ನಾಗಿರೋದಿಲ್ಲ. ಆದರೆ 9ರಲ್ಲಿ ಬುಧ ಶುಕ್ರ ತುಂಬ ಯೋಗವನ್ನೇ ಕೊಡ್ತಾರೆ. 9ನೇ ಮನೆಯಲ್ಲಿ ಬುಧ ಶುಕ್ರ ಎಲ್ಲೋ ಒಂದು ಕಡೆ ನಿಮಗೆ ಇಷ್ಟು ದಿನ ನೀವು ವೃಶ್ಚಿಕ ರಾಶಿಯವರು ಏನು ತುಂಬ ಕಷ್ಟದಲ್ಲಿದ್ದೀರಿ ಅವರು ಎಲ್ಲೋ ಒಂದು ಕಡೆ ರಿಲೀಫ್ ಆಗುವಂಥ ಒಂದು ಟೈಮ್ ಇರುತ್ತೆ. ಹಾಗೆ 10ನೇ ಮನೆಯಲ್ಲಿ ಸೂರ್ಯ ಕೇತು ಇರೋದ್ರಿಂದ ನಿಮಗೆ ಎಲ್ಲಾದರೂ ಸರಿ ಕೆಲಸ ಅಂತ ಬಂದಾಗ ಗೌರ್ಮೆಂಟ್ ಜಾಬು ಯಾವಾಗೋ ಬರೆದಿರ್ತೀರ, ಯಾವಾಗೋ ಅಪ್ಲಿಕೇಶನ್ ಆಗಿರ್ತೀರ, ಹುಡ್ಕೊಂಡು ಬರುತ್ತೆ ಕೆಲಸ ನಿಮಗೆ. ಅದರಲ್ಲೂ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ನಿಮ್ಮ ಫಾರಿನ್ ಜಾಬ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಅಧಿಕಾರಿಗಳ ಜೊತೆ ಏನಾದರೂ ಒಂದು ಸಮಾಲೋಚನೆ ಮಾಡಿದರೆ ಅದರಿಂದ ನಿಮಗೆ ಫಂಡ್ ಬರೋದಾಗಿರ್ಬೋದು, ಇದೆಲ್ಲವೂ ಕೂಡ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ನಡೆಯುತ್ತೆ. ಹಾಗೆ ನೀವು ಹೆಣ್ಣು ಮಕ್ಕಳಿಗೆ ಮರೀದಿರ ನೀವು ತಾಂಬೂಲವನ್ನು ಕೊಡಿ, ಕರೆದು ಅವ್ರನ್ನ ಆತಿಥ್ಯ ಭೋಜನವನ್ನು ಮಾಡಿಸಿ ಕಳಿಸಿ, ಒಂದು ಸಿಹಿ ಊಟವನ್ನು ಕೊಟ್ಟು ಕಳಿಸಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಅವರ ಒಂದು ಹಾರೈಕೆ, ಅವರ ಒಂದು ಶುಭ ಮಾತೆ ನಿಮ್ಮನ್ನು ತುಂಬ ಗೈಡ್ ಮಾಡುತ್ತೆ. ಯಾಕಂದರೆ ನಿಮಗೆ ನೋಡಿ 9ರಲ್ಲಿ ಬುಧ ಶುಕ್ರ ಇರೋದ್ರಿಂದ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ಬೇಕಾಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಇದೊಂದು ಕೆಲಸ ಮಾಡಿದ್ರೆ ಸಾಕು, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಗಣೇಶ ಗೌರಿ ಹಬ್ಬ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿರ್ತೀರಾ ಅಂತ ಹೇಳ್ತೀನಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ 3ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಶನಿ. ಹಾಗೆ ನೋಡಿ, ರಾಶ್ಯಾಧಿಪತಿ ಗುರು ಸಪ್ತಮಕ್ಕೆ ಹೋಗಿರೋದ್ರಿಂದ 7ನೇ ಮನೆ ದೃಷ್ಟಿ ನಿಮಗೆ ನೇರ ಬೀಳೋದ್ರಿಂದ ಗುರು ಧನುರಾಶಿಯವರು ತುಂಬ ಹ್ಯಾಪಿಯಾಗಿರ್ತೀರ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ನಿಮ್ಮ ಮನೆಯಲ್ಲಿ ಗಣೇಶನ ಒಂದು ಸಂಭ್ರಮ ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ತೀನಿ. ಮತ್ತು 8ರಲ್ಲಿ ಬುಧ ಶುಕ್ರ ಇರೋದ್ರಿಂದ ಎಲ್ಲೋ ನಿಮ್ಮ ಕುಟುಂಬದವರು ಯಾರಾದರೂ ನಿಮಗೆ ಗೊತ್ತಿಲ್ದಿರೇ ಅವರು ಎಲ್ಲೋ ಮಿಸ್ ಆಗ್ಬೋದು ಅಥವಾ ಯಾರನ್ನಾದರೂ ನೀವು ಕಳ್ಕೊಳ್ಬೋದು ಅಂತ ಹೇಳ್ತೀನಿ. ಮುಖ್ಯವಾಗಿ ನಿಮಗೆ ಧನುರಾಶಿಯವರಿಗೆ ನೋಡಿ, ಶನಿ ದೃಷ್ಟಿ 10ನೇ ದೃಷ್ಟಿ ಬೀಳೋದ್ರಿಂದ ಕೆಲಸದ ವಿಚಾರದಲ್ಲಿ ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗತ್ತೆ. ನಿಮಗೆ ಗೊತ್ತಿಲ್ದಿರೇ ಮೋಸ ಹೋಗುವಂಥ ಚಾನ್ಸ್ ಇರುತ್ತೆ. ಹಾಗೆ ನೇರ ಗುರುದೃಷ್ಟಿ ಶುಭ ದೃಷ್ಟಿ ಆಗಿರುತ್ತೆ. ಮತ್ತು ಕುಜನ 4ನೇ ದೃಷ್ಟಿ ಕೂಡ ಧನುರಾಶಿಯವ್ರ ಮೇಲೆ ಬೀಳೋದ್ರಿಂದ ಎಲ್ಲೋ ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತೀರ. ತಡ್ಕೊಳಕ್ಕಾಗದೇ ಇರೋ ಅಷ್ಟು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಧನುರಾಶಿಯವರು ಇದ್ದೀರಾ. ಇವಾಗ ಇನ್ನೂ ಒಂದು ತಿಂಗಳು ಹೀಗೆ ಇರ್ತೀರಾ ಕೂಡ. ಹಾಗಾಗಿ ನೀವು ಅದರಿಂದ ಬಚಾವಾಗಬೇಕು ಅಂದರೆ ಖಂಡಿತವಾಗ್ಲೂ ನೀವು ಪರಿಹಾರವನ್ನು ಮಾಡ್ಕೊಳ್ಬೇಕು. ಯಾಕಂದರೆ ತುಂಬ ಚೆನ್ನಾಗಿರೋ ರಾಶಿಯವರು ಹೇಗೋ ಅವ್ರ ಯೋಗವನ್ನು ವೃದ್ಧಿ ಮಾಡ್ಕೊಂಡು ಹೋದರೆ ಸಾಕು. ಆದರೆ ಧನುರಾಶಿಯವ್ರಿಗೆ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ಇದಾಗಿರುತ್ತೆ. ಹಾಗಾಗಿ ನೀವು ರಿಯಲ್ ಎಸ್ಟೇಟ್ ಅವರಾಗಿರ್ಬೋದು ಅಥವಾ ನೀವು ಏನೇ ಬಡ್ಡಿ ವ್ಯವಹಾರದವರಾಗಿರ್ಬೋದು ಅಥವಾ ನೀವೇನೇ ಕಂಪ್ನಿ ನಡೆಸ್ತಿರ್ಬೋದು, ಏನೂ ಇಲ್ಲಾಂದರೆ ಸಣ್ಣ ಪುಟ್ಟ ಉದ್ಯೋಗ ಮಾಡ್ಕೊಂಡಿರ್ಬೋದು, ಅವರು ಕೂಡ ಕಷ್ಟ ತಪ್ಪಿದ್ದಲ್ಲ ಅಂತ ಹೇಳ್ತೀನಿ. ಧನುರಾಶಿಯವರಿಗೆ ನೇರ 3 ಗ್ರಹಗಳ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ಲಾಕ್ ಆಗಿದ್ದೀರಾ ಅಂತ ಹೇಳ್ತೀನಿ. ಸೊ ನೀವು ಪರಿಹಾರ ಮಾಡ್ಕೊಳ್ಬೇಕು. ಹೇಗಪ್ಪ ಅಂತಂದರೆ, ನೀವು ನಮ್ಮಲ್ಲಿ ಸಿಕ್ಕುವಂತಹ, ನಾನು ಆವಾಗಲೇ ಹೇಳಿದೆ, ನಿಮ್ಮ ಸಾಲ ಲೋನು ಅತಿ ಹೆಚ್ಚು ಆಗ್ತಾ ಹೋಗ್ತಿರುತ್ತೆ. ಧನುರಾಶಿ ಸಾಲದ ಮೇಲೆ ಸಾಲ ತೀರ್ಸೋಕ್ಕೆ ಸಾಲ, ಬಡ್ಡಿ ಕಟ್ಟೋಕ್ಕೆ ಸಾಲ, ಹೀಗೆ ಅತಿ ಹೆಚ್ಚು ನೀವು ಮಾಡ್ಕೊಂಡಿರೋದ್ರಿಂದ ನೀವು ನಮ್ಮಲ್ಲಿ ಸಿಕ್ಕುವಂತಹ ಒಂದು ನಾಗಮಣಿಯ ಒಂದು ಸ್ಟೋನನ್ನು ತಗೊಂಡು ನೀವು ಖಂಡಿತವಾಗ್ಲೂ ಭಕ್ತಿಯಿಂದ ಪೂಜೆ ಮಾಡಿ ನೋಡಿ. ಅದು ಈ ಹಬ್ಬದಿಂದ ನೀವು ಪೂಜೆ ಮಾಡಿ ನೋಡಿ. ಖಂಡಿತವಾಗ್ಲೂ
ನೀವು ಧನುರಾಶಿಯವರು ಈ ಎಲ್ಲ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತೀನಿ. ಹಾಗೆ ಆ ನಾಗಮಣಿಯನ್ನು ಅತಿ ಹೆಚ್ಚು ಭಕ್ತಿಯಿಂದ ಹಾಲಭಿಷೇಕ, ನೀರಿನ ಅಭಿಷೇಕ ಮಾಡಿ ಕೈಯಲ್ಲಿ ಇಟ್ಕೊಂಡು ನಿಮಗೆ ಬೇಕಾಗಿರೋದನ್ನು ಬೇಡ್ಕೊಳ್ಳಿ. ಈ ಎಲ್ಲ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಹಾಗೆ ನಿಮಗೆ ಮುಖ್ಯವಾಗಿ ಗುರುವಿನ ಅನುಗ್ರಹ ಬೇಕಾಗಿರೋದ್ರಿಂದ ಗುರುವಿನ ಒಂದು ಏನು ಎಲ್ಲೋ ಸಫೈರ್ ಬರುತ್ತೆ, ಗುರುವಿನ ಒಂದು ಸ್ಟೋನ್ ಆಗಿರ್ಬೋದು, ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ನೋಡಿ, ಮುಂದಿನ ರಾಶಿ ಬಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಟೈಮ್ ಕೆಟ್ಟಿದೆ. ಯಾಕಂದರೆ 12ನೇ ಮನೆಗೆ 3 ಗ್ರಹಗಳ ದೃಷ್ಟಿ ಬೀಳೋದ್ರಿಂದ ಅದರ ಎಫೆಕ್ಟ್ ಕೂಡ ಮಕರ ರಾಶಿಯವ್ರಿಗಿರುತ್ತೆ. ಯಾಕಂದರೆ 12ನೇ ಮನೆಯಲ್ಲಿ ಗುರುವಿನ ಮನೆ ಆಗಿರೋದ್ರಿಂದ ಗುರು ದೃಷ್ಟಿ ಬೀಳೋದ್ರಿಂದ ಎಲ್ಲೊಂದು ಕಡೆ ಬಚಾವಾಗ್ಬೋದು ಅನ್ಕೋತಾರೆ. ಅದೇ ರಾಶಿಯಾಧಿಪತಿ ಶನಿಯ ದೃಷ್ಟಿ ಕೂಡ 12ನೇ ಮನೆಗೆ ಬೀಳೋದ್ರಿಂದ ಲಾಸನ್ನು ತೋರಿಸುತ್ತೆ. ಮಕರ ರಾಶಿಯವರಿಗೆ ಲಾಸನ್ನು ತೋರಿಸುತ್ತೆ. ನೋಡಿ, ನಿಮ್ಮ ಮಕರ ರಾಶಿಯ ರಾಶಿಯಾಧಿಪತಿ ಗುರು ನಿಮಗೆ 6ಕ್ಕೆ ಬರ್ತಾನೆ. ಮಕರ ರಾಶಿಯವರಿಗೆ 6ನೇ ಮನೆಗೆ ಬರ್ತಾನೆ. ಹಾಗಾಗಿ ಎಲ್ಲೋ ಒಂದು ಕಡೆ ಜಗಳ, ಕದನ ಇದೆಲ್ಲ ಕೂಡ ಆಗ್ತಿರುತ್ತೆ. ಮಕರ ರಾಶಿಯವರು ಸಿಂಪಲ್ ರೆಮಿಡಿ ಏನಿಲ್ಲ. ನೀವು ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ತುಂಬ ಹಿರಿಯರಿದ್ದರೆ ಅವ್ರಿಗೊಂದು ಜೊತೆ ಬಟ್ಟೆ ಕೊಡಿಸೋದು, ಇಲ್ಲ ಒಂದು ಜೊತೆ ಬಳೆ ಕೊಡಿಸೋದು, ಅವರು ಅದನ್ನು ಹಾಕ್ಕೊಂಡು ಅವ್ರು ಖುಷಿ ಪಡಬೇಕು. ಆ ರೀತಿ ನೀವು ನೋಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ. ಯಾಕಂದರೆ 8ನೇ ಮನೆಯಲ್ಲಿ ಕೂಡ ಸೂರ್ಯ ಕೇತು ಇರೋದ್ರಿಂದ ಎಲ್ಲ ಒಂದು ಕಡೆ ಅವ್ರನ್ನ ನೀವು ಸಮಾಧಾನ ಪಡಿಸ್ಬೇಕು. ನಿಮ್ಮ ಹಿರಿಯರು, ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನಿಮ್ಮ ಚಿಕ್ಕಮ್ಮ, ದೊಡ್ಡಮ್ಮ ಯಾರಾದರೂ ಆಗಿರ್ಬೋದು, ಹಬ್ಬಕ್ಕೆ ಒಂದು ಜೊತೆ ಬಟ್ಟೆ ಕೊಡಿಸ್ಬಿಡಿ. ಅವ್ರಿಗೆ ತುಂಬ ಒಳ್ಳೆಯದಾಗತ್ತೆ ನಿಮಗೆ ಮಕರ ರಾಶಿಯವರಿಗೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಆಲ್ರೆಡಿ ಟೈಮು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಆದರೆ ಎಲ್ಲೋ ಒಂದು ಕಡೆ ಕುಜ 8ನೇ ಮನೆಗೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಮನೇಲಿ ಜಗಳ, ಯಾರ ಹತ್ರನಾದರೂ ಮಾತಾಡ್ಬಿಟ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಅಥವಾ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಇದೆಲ್ಲವೂ ಕೂಡ ನಿಮ್ಮ ಕುಂಭರಾಶಿಯವರಿಗೆ ನಡೀತಾ ಇರುತ್ತೆ. ಹಾಗೆ ಮಾತಿನ ಮೇಲೆ ಗಮನ ಇರಬೇಕು ಕುಂಭರಾಶಿಯವರು. ಇದು ಒಂದನ್ನು ನೀವು ನೋಡ್ಕೊಬಿಟ್ರೆ ಕುಂಭರಾಶಿಯವರು ತುಂಬ ಚೆನ್ನಾಗಿರ್ತೀರ. ಹಾಗೆ ನೀವು ಅತಿ ಹೆಚ್ಚು ನಿಮ್ಮ ಟೈಮ್ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಖುಷಿಯಾಗಿ ಹಬ್ಬ ಮಾಡಿ ಅಂತ ಹೇಳ್ತೀನಿ. ಹಾಗೆ ನೋಡಿ, 6ರಲ್ಲಿ ನಿಮಗೆ ಬುಧ ಶುಕ್ರ ಬರ್ತಾನೆ. 6ನೇ ಮನೆಯಲ್ಲಿ ಬುಧ ಶುಕ್ರ ಬಂದಾಗ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಬಿಸ್ನೆಸ್ಸಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ ಆಗುತ್ತೆ ಈ ಒಂದು ತಿಂಗಳು. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಮತ್ತು 7ರಲ್ಲಿ ಸೂರ್ಯಕೇತು, 8ರಲ್ಲಿ ಕುಜ, ಹೇಳಿದ್ನಲ್ಲ ಕುಜ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ದೇಹವನ್ನು ಆಲಸ್ಯದಿಂದ ನೀವು ತುಂಬ ಅಂದರೆ ಆಗಿಲ್ಲ ಅಂದರೆ ಮೂಮೆಂಟ್ ಮಾಡ್ತಾ ಇರ್ತೀರ ಅಂತ ಹೇಳ್ತೀನಿ. ಹಾಗಾಗಿ ಕುಂಭರಾಶಿಯವರು ಕೂಡ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೂ ಕೂಡ ನಮ್ಮಲ್ಲಿ ಸಿಕ್ಕುವಂತಹ ನಾಗಮಣಿಯನ್ನು ಒಂದು ಸ್ಟೋನನ್ನು ನಿಮಗೆ ಕೊಡ್ತೀವಿ ಖಂಡಿತವಾಗ್ಲೂ. ಯಾಕಂದರೆ ರಾಶಿಯಲ್ಲೇ ರಾಹು ಇರೋದ್ರಿಂದ ನೀವು ಈ ಒಂದು ಪೂಜೆಯನ್ನು ಮಾಡಿದ್ದೆ ಅದರಲ್ಲಿ ಕುಂಭರಾಶಿಯವರು ಎಲ್ಲ ಪ್ರಾಬ್ಲಮಿಂದ ಹೊರಗಡೆ ಬರ್ತೀರಾ. ನಿಮ್ಮ ಮನಸ್ಥಿತಿ ಕೆಟ್ಟಿರುತ್ತೆ ಈ ಒಂದು ತಿಂಗಳು, ಆ ಮನಸ್ಥಿತಿಗೂ ಕೂಡ ಇದು ಸೊಲ್ಯೂಷನ್ ಆಗುತ್ತೆ. ಹಾಗೆ ನೋಡಿ, ಕಡೆಯದಾಗಿ ಮೀನರಾಶಿಯವರಿಗೆ ಫಸ್ಟೇ ಹೇಳಿದೆ, ನೇರ ಕುಜ ಮತ್ತು ಶನಿ ಒಬ್ರನ್ನೊಬ್ರು ನೋಡೋದ್ರಿಂದ ಮನೆಯಲ್ಲಿ ಮನಸ್ತಾಪ ಅಂತ ಹೇಳಿದೆ. ನೋಡಿ, 2ನೇ ಮನೆಯ ಅಧಿಪತಿ ಕುಜ, ಅವನು ಧನಸ್ಥಾನದವನು, 2ನೇ ಮನೆಯವನು, ಅವನು ನೇರ 7ಕ್ಕೆ ಬಂದಿದ್ದಾನೆ. ಅದಕ್ಕಿಂತ ನಿಮಗೆ ಗುರು 4ನೇ ಮನೇಲಿರೋದು, ನಿಮ್ಮ ತಾಯಿಯಿಂದ ನಿಮಗೆ ತುಂಬ ಒಳ್ಳೆಯ ಆಶೀರ್ವಾದವನ್ನು ತಗೊಳ್ಳಿ. ಅಥವಾ ನೀವು ಗುರುಗಳಿಂದ ಕೂಡ ನೀವು ಒಂದು ಒಳ್ಳೆಯ ಆಶೀರ್ವಾದವನ್ನು ಪಡೆದ್ರೆ ತುಂಬ ಒಳ್ಳೆಯದಾಗತ್ತೆ ನಿಮಗೆ. ಮತ್ತು ನೋಡಿ, ನಿಮಗೆ 5ರಲ್ಲಿ ಬುಧ ಶುಕ್ರ, ನಿಮ್ಮ ಮಕ್ಕಳಿಂದ ನಿಮಗೆ ತುಂಬ ಕೀರ್ತಿ, ನಿಮ್ಮ ಮಕ್ಕಳಿಂದ ಸಂಪಾದನೆ ಆಗ್ಬೋದು, ಅಥವಾ ನಿಮ್ಮ ಮಕ್ಕಳಿಗೆ ಒಳ್ಳೆ ಜಾಬ್ ಸಿಗ್ಬೋದು, ನಿಮ್ಮ ಮಕ್ಕಳಿಗೆ ಒಳ್ಳೆ ಸೀಟ್ ಸಿಗ್ಬೋದು. ಇದೆಲ್ಲವೂ ಕೂಡ ಮಕ್ಕಳಿಂದ ತುಂಬ ಹ್ಯಾಪಿಯಾಗಿರ್ತೀರ ಅಂತ ಹೇಳ್ತೀನಿ. ಹಾಗೆ ಮಕ್ಕಳಿಗೋಸ್ಕರ ನೀವು ಗಣೇಶ ಚತುರ್ಥಿಯನ್ನು ಖಂಡಿತವಾಗ್ಲೂ ನೀವು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಹಬ್ಬದ ವಾತಾವರಣವನ್ನು ನೀವು ರೂಢಿಸ್ಕೊಂಡು ನೀವು ಯಾರಿಗಾದ್ರೂ ನಿಮ್ಮ ಕುಟುಂಬದವ್ರಿಗಾಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ಯಾರಿಗಾದ್ರೂ ನೀವು ತಾಂಬೂಲವನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ತುಂಬ ಒಳ್ಳೆಯದಾಗತ್ತೆ ನಿಮಗೆ ಅಂತ ಹೇಳ್ತೀನಿ ಮೀನರಾಶಿಯವರಿಗೆ. ಹಾಗೆ ಎಲ್ಲ ರಾಶಿ 12 ರಾಶಿಯವ್ರಿಗೂ ಹೇಳೋದಿಷ್ಟೇ, ನೀವು ಏನೇ ಸಾಲ ಮಾಡ್ಕೊಂಡಿರಿ, ಏನೇ ಪ್ರಾಬ್ಲಮ್, ಯಾಕಂದರೆ ಮೀನರಾಶಿಯವರು ಕೂಡ ತುಂಬ ಅತಿ ಹೆಚ್ಚು ಸಾಲದಲ್ಲಿರ್ತೀರಾ, ಲೋನಲ್ಲಿರ್ತೀರಾ, ಬಗೆಹರಿಸ್ಕೊಳ್ಳೋಕ್ಕೆ ತುಂಬ ಟೈಮ್ ತಗೊಳ್ತಾ ಇದೆ. ನಮ್ಮಲ್ಲಿ ಸಿಕ್ಕುವಂತಹ ನಾಗಮಣಿಯನ್ನು ನೀವು ತಗೊಂಡೋಗಿ ನಿಮ್ಮ ಮನೇಲಿ ಇಟ್ಟು ಪೂಜೆ ಮಾಡಿ ನೋಡಿ, ಖಂಡಿತವಾಗ್ಲೂ ಈ ಸಾಲದಿಂದ ಮುಕ್ತರಾಗ್ತೀರಾ. ಹಾಗೆ ನಿಮಗೆ ಬರಬೇಕಾಗಿರೋ ದುಡ್ಡಾಗಿರ್ಬೋದು, ಲೋನ್ ಆಗಿರ್ಬೋದು, ಬೇಗ ನಿಮ್ಮ ಕೆಲಸಗಳಾಗುತ್ತೆ. ಮತ್ತು ಗೌರ್ಮೆಂಟ್ ಇಶ್ಯೂಸ್ ಏನಾದರೂ ಇದ್ದರೆ ಅದರಿಂದ ಕೂಡ ನೀವು ಅತಿ ಬೇಗ ಹೊರಗಡೆ ಬರ್ತೀರಾ. ನಿಮ್ಮ ಒಂದು ಲಾಭವನ್ನು ಹೆಚ್ಚು ಮಾಡಿಸ್ತಾ ಹೋಗುತ್ತೆ, ನಿಮಗೆ ಯೋಗವನ್ನು ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾ 12 ರಾಶಿಯವರ ಫಲಾನುಫಲಗಳನ್ನ, ಅದು ಈ ಗಣೇಶ ಗೌರಿ ಹಬ್ಬದ ಒಂದು ಫಲಾನುಫಲಗಳನ್ನ ಹೇಳಿದೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ.